ಸ್ವರ್ಗ ಹೋಟ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಇವಾಗ ಬಾಯ್ ಬಾಯ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಸ್ನೇಹಜೀವಿ ಗೈಸ್. ಕಾಮಧೇನು ನಂದನ ಪ್ಯಾಲೇಸ್. ಫೇವ್ರೇಟ್ ಏನು ನಿಮ್ಮದು? ನಿಮ್ಗೆ ಯಾಕೆ ಬೇಕದು? ಮಸಾಲೆ ದೋಸೆ ಮತ್ತು ಕೇಸರಿ ಬಾತ್. ಪಡ್ಡು ಮತ್ತು ಕೇಸರಿ ಬಾತ್. ನಾನೇ ಚಾಲೆಂಜ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ. ಸುಡ್ತಾರೆ. ಸೊ ಲೆಟ್ಸ್ ಗೋ. ಓಡೋ 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 ಓಡೋಲೆ. ಡ್ಯಾಮೇಜ್ ಪೀಸು. ನಂಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಆಡ್ಸ್ಕೊಂಡೇನೋ ಟೈಮ್ ಇಲ್ಲ. ನ್ಯೂ ಇಯರ್ ರೆಸೊಲ್ಯೂಷನ್ ಆಗಿ ಶುಗರ್ನ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಂದುಕೊಂಡಂಗೆಲ್ಲ ಜೀವನ ಸಾಗದು. ಬೇಗ ಕೊಟ್ಟರೆ ಬೇಕಾದ್ರೆ ತಿನ್ಬಿಟ್ಟು ಹೋಗ್ಬೋದು. ಅಂದುಕೊಂಡಂಗೆಲ್ಲ ಜೀವನ ಸಾಗದು. ಪ್ರಾಣಿ, ಆನೆ, ಕುದುರೆ, ಸೋಲ್ಜರ್. ಕರೆಕ್ಟಾ? ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ರಾಜ ಮಾಲ್, ರಾಣಿ ಮಾಲ್, ಆನೆ ಮಾಲ್, ಒಂಟೆ ಮಾಲ್, ಗುಡ್ ಸೆಕ್ಯೂರ್ಡ್. ತಗೊಂಡು ಡೈರೆಕ್ಟ್ ಜಿ ಅಂತ. ಏನಂದೆ ಇನ್ನೊಂದ್ಸಲ ಹೇಳು. ಜಿ ಅಂತ ಏನೋ ಮಿಸ್ ಆಗೈತು, ಹೊಟ್ಟೆಗೆ ಹಾಕೊಂಡ್ರು. ಅಕ್ಕ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು 2D ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ತಿನ್ನೋದನ್ನೇ ಮಾಡಿ ನಮಗೆ ಬೇಜಾರಾಗಿದೆ, ಅದನ್ನು ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಸೊ ಇವತ್ತು ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾವಿವತ್ತು ಮಾಡ್ತಾಯಿದ್ದೀವಿ ಟಾಸ್ಕ್ಸ್. ಸೊ ಇಬ್ಬರ ಹತ್ರನೂ 3 ಟಾಸ್ಕ್ಸ್ ಇದೆ. ಈ ಟಾಸ್ಕ್ನ ಯಾರು ಫಸ್ಟು ಕಂಪ್ಲೀಟ್ ಮಾಡ್ತಾರೋ ಅವರು ಈ ಚಾಲೆಂಜ್ನ ವಿನ್ನರ್ ಆಗ್ತಾರೆ. ಸೊ ಟಾಸ್ಕ್ ಏನು ಅಂದರೆ ಈಚ್ ಎನ್ವೆಲಪ್ಪಲ್ಲಿ ಒಂದೊಂದು ಕ್ಲೂ ಇದೆ ಆಯಿತಾ. ಒಂದು ಗಾದೆ ಆಗಿರ್ಬೋದು ಅಥವಾ ಏನೋ ಒಂದು, ಅದನ್ನ ಡಿಕೋಡ್ ಮಾಡಿಬಿಟ್ಟು ಆ ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಟಾಸ್ಕ್ ಇರುತ್ತೆ ಒಂದು. ಆ ಟಾಸ್ಕ್ನ ಮಾಡಿದ್ರೆ ಒಂದು ಕ್ಲೂ ಮುಗಿಸ್ದಂಗೆ. ಸೊ 3 ಮುಗಿಸ್ಕೊಂಡು ಯಾರು ಫೈನಲ್ ಡೆಸ್ಟಿನೇಷನ್ಗೆ ಮೊದಲು ರೀಚ್ ಆಗ್ತಾರೋ ಅವರು ವಿನ್ ಆಗ್ತಾರೆ. ಸೊ ತಡ ಮಾಡ್ದಂಗೆ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಎಸ್, ಲೆಟ್ಸ್ ಗೋ. ಸೊ ಈಗ ನಾವು ನಮ್ಮ ಫಸ್ಟ್ ಟಾಸ್ಕ್ನ ಓಪನ್ ಮಾಡ್ತಾ ಇದ್ದೀವಿ. ನೋಡೋಣ ಇಬ್ಬರಲ್ಲಿ ಯಾರು ಮೊದಲು ಕಂಡು ಹಿಡಿತಾರೆ ಅಂತ. ಒಂದು ಊರಲ್ಲಿ ಇಬ್ಬರು ಸ್ನೇಹಿತರು ಇರ್ತಾರೆ. ಒಬ್ಬನ ಹೆಸರು ಶಿವ, ಮತ್ತೊಬ್ಬನ ಹೆಸರು ರಾಮ. ಇಬ್ಬರು ಸೇರಿ ಸಾವಿರಾರು ಜನರಿಗೆ ಊಟವನ್ನು ನೀಡುತ್ತಾರೆ. ತಮಿಳುನಾಡಿನಲ್ಲಿರುವ ಈಶ್ವರ ಪುತ್ರನ ತಾಯಿಯ ಹೆಸರಿನಲ್ಲಿರುವ ಉಪಹಾರ ಮಂದಿರ. ಶಿವರಾಮ್ ಕೇಟರರ್ಸ್. ಉಡುಪಿ ಉಪಹಾರ. ಇನ್ಯಾವುದು? ಪಾರ್ವತಿ. ಸಾವಿರಾರು ಜನರಿಗೆ ಊಟ ಹಾಕ್ತಾರೆ. ಟೆಂಪಲ್ಲಾ? ಹೋಟೆಲು. ಯಾವ? ಶಿವರಾಮ್ ಹೋಟೆಲು, ದೇವ್ರ ಹೋಟೆಲು, ಸ್ವರ್ಗ ಹೋಟ್ಲು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಕಾಫಿ ಸ್ನೇಹಿತರು. ಇದು ಎಗ್ ರೈಸ್ ಕಾರ್ನರು. ಸ್ನೇಹಜೀವಿ ಗೈಸ್. ಶಿವರಾಮ ಇಬ್ರು ಸೇರಿ ಶಿವರಾಮ್ ಹೋಟೆಲು. ರಾಮೇಶ್ವರಂ ಕೆಫೆ. ಬಾಯ್ ಬಾಯ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ದುರ್ಗಾ, ಕಾಳಿ, ಭವಾನಿ, ಶೈಲಜಾ, ಅಂಬಿಕಾ, ಮಹೇಶ್ವರಿ, ಶಕ್ತಿ, ಉಮಾ, ಶಕ್ತಿ, ಉಮಾ, ನಂದನ ಪ್ಯಾಲೇಸ್. A few moments later. ಮೀನಾಕ್ಷಿ ಕೆಫೆನಾ? ರಾಜಾಜಿನಗರಲ್ಲಿರೋದು. ಸೊ ರಾಮೇಶ್ವರಂ ಕ್ಯಾಫೆ. ರಾಮ ಮತ್ತು ಈಶ್ವರ. ರಾಮೇಶ್ವರ. ಯಪ್ಪ, ಅವಳೇನು ಮಾಡ್ತಾ ಇದ್ದಾಳು ಹಂಗಾದ್ರೆ. ಎಲ್ಲಿದು? ನಾನೇ ಗೆಲ್ಲದು. ನೀನೀಗೆಲ್ಲ ಹೋದ್ಮೇಲೆ ಮಾತೇ ಇಲ್ಲ. ಬನ್ನಿ, ನಾನೇ ಗೆಲ್ಲದು. ಯಾವ್ದು ಸಂಧಿಗೊಂದಿಲೆಲ್ಲ ಹೋಗ್ತಾ ಇದ್ದೀವಿ. ಸೊ ನಾವು ಇಸ್ಕಾನ್ ಟೆಂಪಲ್ ಬಂದಿದ್ದೀವಿ. ಸೊ ನಾವು ರಾಮೇಶ್ವರಂಗೆ ಬಂದ್ವಿ. ನೋಡ್ರಿ ರಾಮೇಶ್ವರಂ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಬಂದು ಮೀನಾಕ್ಷಿ ಕೆಫೆ. ನನ್ನ ತಂಗಿ ಅಂತೂ ಬೇಗ ಕಂಡುಹಿಡ್ಬಿಟ್ಲು ರಾಮೇಶ್ವರಂ ಕೆಫೆ ಅಂತ. ನಾನು ಕಂಡುಹಿಡಿಯೋಕ್ಕೆ ತುಂಬ ಲೇಟ್ ಮಾಡಿಬಿಟ್ಟೆ. ಸೊ ಈಗ ಬೇಗ ಮೀನಾಕ್ಷಿ ಕೆಫೆಗೆ ಹೋಗಬೇಕು. ನಂತರ ಯಾರ್ಯಾರು ಮೀನಾಕ್ಷಿ ಕೆಫೆನ ನೋಡಿಲ್ವೋ ನೋಡ್ಕೋಬೇಡಿ. ಸೊ ನಾವು ನಮ್ಮ ಫಸ್ಟ್ ಡೆಸ್ಟಿನಿನ ರೀಚ್ ಆಗಿದ್ದೀನಿ. ಇಲ್ಲೇನಂತ ಅಂದರೆ ನಾವು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಸೊ ನಮ್ಮ
ಟಾಸ್ಕ್ ಏನು ಅಂತ ಅಂದರೆ ಮಸಾಲೆ ದೋಸೆ ಮತ್ತು ಕೇಸರಿ ಬಾತ್ ತಿನ್ಬೇಕಂತೆ. ಬನ್ನಿ ಹೋಗೋಣ. ಸೊ ನಾವು ರಾಮೇಶ್ವರಂಗೆ ಬಂದಿದ್ದೀವಿ ಈಗ. ಸೊ ಇದು ನಮ್ಮ ಕೊಟ್ಟಿದ್ದ ಟಾಸ್ಕ್ ಎನ್ವೆಲಪ್ಪಲ್ಲಿ ಇನ್ನೊಂದು ಚಿಕ್ಕ ಪೇಪರ್ ಇತ್ತು, ಅದ್ರಲ್ಲಿ ಬರ್ದಿರೋದು ನಮ್ಮ ಟಾಸ್ಕ್. ಬೇಸಿಕಲಿ ನಾವು ಪಡ್ಡು ಮತ್ತು ಕೇಸರಿ ಬಾತ್ ತಿನ್ಬೇಕು. ಕಮಾನ್ ಲೆಟ್ಸ್ ಗೋ, ಬೇಗ ಮುಗಿಸ್ಬಿಡೋಣ. ಸೊ ನಾನು ತುಂಬ ಹೈಪ್ ಆಗಿರುವಂಥ ರಾಮೇಶ್ವರಂಗೆ ಬಂದಿದ್ದೀನಿ. ಈಗ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಕೇಸರಿ ಬಾತ್ ಕೇಸರಿ ಬಾತ್ ಸಿಕ್ತು, ಟೇಸ್ಟ್ ಮಾಡೋಣ. ತುಪ್ಪ ಜಾಸ್ತಿ ಅಂತಾರೆ ಇಲ್ಲಿ, ನೋಡೋಣ. ಹಾಫ್ ಆಫ್ ಮೈ ಟಾಸ್ಕ್ ಇಲ್ಲಿದೆ. ಏನು ಹೆಸರು? ಆದಿತ್. ಅಜಿತ್. ಯಾವ ಕ್ಲಾಸು? ಫಸ್ಟ್. ಫಸ್ಟಾ? ಅದು ಯಾರು, ನಿಮ್ಮ ಅಣ್ಣ ತಮ್ಮ? ಅಣ್ಣ. ಅಣ್ಣನಾ? ಅಲ್ಲ, ನನ್ನ ಫ್ರೆಂಡ್. ಫ್ರೆಂಡಾ? ಕರಿ ನಿಮ್ಮ ಫ್ರೆಂಡ್ನ. ಬಾ. ಸೊ ಇಲ್ಲಿ ಮುಂಚೆ ಬಂದಿದ್ದೀರಾ? ಬಂದಿದ್ದು. ಫೇವ್ರೇಟ್ ಏನು ನಿಮ್ಮದು? ಕೇಸರಿ ಬಾತ್. ಹೌದಾ? ತಿಂತೀರಾ? ಸ್ಪೂನ್ ತಂದ್ಕೊಡ್ಲಾ, ತಿಂತೀರಾ? ಬೇಡವಾ? ನಿಮ್ದೇನು ಫೇವ್ರೇಟು? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಅಕ್ಕ, ಅಕ್ಕಿ ರೊಟ್ಟಿ ಅಂತೆ. ಮತ್ತು ನೀವು ಎಷ್ಟೇ ಕ್ಲಾಸು? ಫೋರ್ತ್. ಹೌದಾ? ನೀವು ಎಲ್ಲಿ ಬಂದಿರೋದು? ಬೆಂಗಳೂರು. ಬೆಂಗಳೂರೇ. ನೀವು ಬ್ಲಾಗರ್ ಆಗ್ತದೆ ದೊಡ್ಡವರಾಗ್ತದೆ. ಬೈಕ್ ರೈಡರ್. ಬೈಕ್ ರೈಡರ್ ನೀವು? ಸೇಮ್. ಓ, ನಮ್ಮ ಫ್ಯೂಚರ್ ಬೈಕ್ ರೈಡ್ಸ್ ಅಪ್ಪ ಇವರಿಬ್ರು. ಅದಿತ್ ಮತ್ತೆ ಅಥರ್ವ. ಅದಿತ್ ಅಂಡ್ ಅಥರ್ವ ಬಿಡ್ಕೊಂಡು ಮಾತಾಡ್ರಿ ಹೋಗಿ. ಹಾಯ್ ಹಲೋ ಅಂತಲ್ಲ ಬೇಡವಾ? ಅಥರ್ವಂಗೆ ನಾಚಿಕೆ ಜಾಸ್ತಿ. ನಂಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಆಡ್ಸ್ಕೊಂಡೇನೋ ಟೈಮ್ ಇಲ್ಲ. ಸೊ ಕೇಸರಿ ಬಾತ್ ತಿಂದಾಯ್ತು, ಒಂದು ಮುಗೀತು. ಈಗ ನೆಕ್ಸ್ಟ್ ದೋಸೆ ತಿನ್ನಬೇಕು. ಅಮ್ಮ, ಸೊ ನನ್ನ ಟೋಕನ್ ನಂಬರ್ ಬಂದು 1611. ಈಗ 1609 ಹೋಗಿದ್ರು ಇನ್ನೂ ಇಬ್ಬರು. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ನಾನು. ಬೇಗ ಕೊಟ್ಟರೆ ಬೇಕಾ ತಿನ್ಬಿಟ್ಟು ಹೋಗ್ಬೋದು. ಸೊ ಕೇಸರಿ ಬಾತ್ ಬಂದಿದೆ, ಇನ್ನು ಮಸಾಲೆ ದೋಸೆ ಬಂದಿಲ್ಲ. ಸೊ ಫಸ್ಟು ಕೇಸರಿ ಬಾತ್ ತಿಂದ್ಬಿಡೋಣ, ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ. ನಾನೇ ಚಾಲೆಂಜ್ನ ಗೆಲ್ಲಬೇಕು ಅಂತ ಅಂದ್ಕೊಂಡು ಅದಕ್ಕೆ. ನಾನು ಆ್ಯಕ್ಚುಲಿ ನ್ಯೂ ಇಯರ್ ರೆಸಲ್ಯೂಷನ್ ಆಗಿ ಶುಗರ್ನ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟಾಸ್ಕ್ ಬಂದುಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ತಿನ್ನಬೇಕು. ಸೊ ಕೇಸರಿ ಬಾತ್ ಮುಗಿದಿದೆ, ನೆಕ್ಸ್ಟು ಮಸಾಲೆ ದೋಸೆ ಟೈಮ್. ದೋಸೆ ಮಾತ್ರ ಸಕ್ಕತ್ತಾಗಿದೆ ನೋಡೋದಕ್ಕೆ. ಟೇಸ್ಟ್ ಹೆಂಗಿದೆ ನೋಡೋಣ. ಥ್ಯಾಂಕ್ ಯು. ಸುಡ್ತಾರೆ ದೋಸೆ ಚೆನ್ನಾಗಿದೆ. ಹಾಗೆ ತುಪ್ಪ ಜಾಸ್ತಿ. ಲಾಂಗ್ ಟೈಮ್ ಗೋಯಿಂಗ್. ಇದಲ್ಲ ಅದು
ಮಸಾಲೆ ದೋಸೆ ಕೂಡ ಮುಗಿದಿದೆ. ಇಲ್ಲಿಗೆ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇದು ಆಲ್ರೆಡಿ ಸೊ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮ್ಮ ಸೆಕೆಂಡ್ ಟಾಸ್ಕ್ ಇದೆ. ಸೊ ಬನ್ನಿ ಸೆಕೆಂಡ್ ಟಾಸ್ಕ್ ಏನಂತ ನೋಡೋಣ. ಸೊ ಸೆಕೆಂಡ್ ಟಾಸ್ಕ್ ಹೀಗಿದೆ. ಚದುರಂಗ ಆಟದ ಮುಖ್ಯ ಪಾನ್ ಹೆಸರಿನಲ್ಲಿ ಮಾಲ್ ಬಳಿ ಹೋಗಿ ಒಂದು ಸೆಲ್ಫಿ ತಗೊಳ್ಳಿ. ಸೊ ಇದು ಮಾಲ್ ಅಂತ ಕನ್ಫರ್ಮು. ಚದುರಂಗ ಆಟದಲ್ಲಿ ಮುಖ್ಯ ಪಾನ್ ಅಂತ ಅಂದರೆ ಅದು ರಾಣಿ ಮಾಲ್ ಅಂತ ಯಾವುದಾದ್ರು ಇದೆಯಾ? ಕ್ವೀನ್ ಮುಖ್ಯ ಪಾನ್ ಅಂತ ಇದೆ. ರಾಣಿ, ಆನೆ, ಕುದುರೆ, ಸೋಲ್ಜರ್, ಕಿಂಗ್. ಯಾವ್ದು ಮುಖ್ಯ ಪಾನ್ ಅಂತ ಅಂದರೆ ಮಂತ್ರಿ ಮಾಲ್. ಸೊ ಟಾಸ್ಕ್ 1 ಕಂಪ್ಲೀಟ್ ಆಯಿತು. 1.5 ಅವರ್ ಎಷ್ಟು ಟೈಮ್ ನಾವು ಸ್ಟಾರ್ಟ್ ಮಾಡಿ 4 ಗಂಟೆಗೆ 1.5 ಅವರ್ ಆಯಿತು. ಟಾಸ್ಕ್ 2 ಬೇಗ ಮಾಡಬೇಕು. ಕನ್ನಡ ಚಲನಚಿತ್ರದ ರಂಗದ ಖ್ಯಾತ ನಟರ ನಿವಾಸದ ಬಳಿಯಲ್ಲಿರುವ ಕೆರೆಯ ಬಳಿ ಹೋಗಿ ಒಂದು ಸೆಲ್ಫಿ ತಗೊಳ್ಳಿ. ಹಳೆ ನಟನ ಹೊಸ ನಟನ? ಅವ್ರ ಮನೆ ಹತ್ರ ಕೆರೆ ಇರಬೇಕಾ? ಹತ್ತದಲ್ಲಿರೋದು ಅಂದರೆ ಸದಾಶಿವನಗರ, ಸ್ಯಾಂಕಿ ಟ್ಯಾಂಕಿ, ರಾಜ್ಕುಮಾರು. ಕರೆಕ್ಟಾ? ಬನ್ನಿ ಹೋಗೋಣ. ಸೊ ಈಗ ನಾವು ರಾಮೇಶ್ವರಂ ಕೆಫೆಯಿಂದ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮ ಕರುನಾಡ ವರನಟ ರಾಜ್ಕುಮಾರ್ ಅವರ ಮನೆ ಇರುವಂತಹ ಸದಾಶಿವನಗರದಲ್ಲಿರುವ ಸ್ಯಾಂಕಿ ಟ್ಯಾಂಕ್. ಅಲ್ಲಿಗೆ ಹೋಗಿ ನಾನೊಂದು ಸೆಲ್ಫಿ ತೊಗೋಬೇಕು. ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ಸೊ ಬೇಗ ರೀಚ್ ಆಗ್ತೀವಿ ಅನಿಸುತ್ತೆ. ಈಗ ಮುಗಿಸ್ಕೊಂಡು ಸೆಲ್ಫಿ ತಗೊಂಡು ನಾವು ಮಲ್ಲೇಶ್ವರಮಲ್ಲಿ ಇದ್ದೀವಿ. ಎಷ್ಟು ಮರಗಳಿದಾವೆ ನೋಡಿ, ಎಷ್ಟು ಕಾಮ್ ಅನಿಸ್ತಾ ಇದೆ. ಅಲ್ಲಿ ಫುಲ್ಲು ಅರ್ಜೆನ್ಸಿ ಅಷ್ಟೊಂದು ಜನರ ಮಧ್ಯೆ ಸ್ವಲ್ಪ ಆಂಕ್ಷಿಯಸ್ ಆಗಿದೆ. ಯೂಶ್ವಲ್ ಆಗಿ ಈಗ ಬೆಂಗಳೂರಲ್ಲಿ ಗ್ರೀನರಿ ಕಡಿಮೆ ಆಗ್ತಾ ಇದೆ ಅನ್ನೋ ಮಾತುಗಳಿದ್ದಾವೆ. ಬಟ್ ಕೆಲವೊಂದು ಏರಿಯಾಗಳು, ಫಾರ್ ಎಕ್ಸಾಂಪಲ್ ಈಗ ಮಲ್ಲೇಶ್ವರ ತಗೊಳ್ಳಿ, ಎಷ್ಟು ಗ್ರೀನರಿ ಮರಗಳಿದ್ದಾವೆ. ಆ್ಯಕ್ಚುಲಿ ಮನೆಗಳು ಕಟ್ಟೋದ್ರು ಮರಗಳ ಜೊತೆ ಕೋ ಎಕ್ಸಿಸ್ಟ್ ಮಾಡ್ತಾ ಇದ್ದಾರೆ. ಹೊಸ ಮರಗಳನ್ನ ಕಡಿಮೆ ಜಾಸ್ತಿ. ಸೊ ನಮ್ಮ ಸೆಕೆಂಡ್ ಟಾಸ್ಕಲ್ಲಿರೋ ಪ್ಲೇಸ್ ಬಂದ್ಬಿಟ್ಟು ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಮಂತ್ರಿ ಮಾಲ್ ಜೊತೆ ಒಂದು ಸೆಲ್ಫಿ ತೊಗೋಬೇಕು. ಸೊ ಲೆಟ್ಸ್ ಟೇಕ್ ಅ ಸೆಲ್ಫಿ. ಸೊ ಸೆಲ್ಫಿ ತೊಗೊಂಡಾಗಿದೆ. ಇಲ್ಲಿಗೆ ನಮ್ಮ ಸೆಕೆಂಡ್ ಟಾಸ್ಕ್ ಮುಗಿದಿದೆ. ಸೊ ಸೆಕೆಂಡ್ ಟಾಸ್ಕ್ ಸ್ಯಾಂಕಿ ಟ್ಯಾಂಕ್ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಬನ್ನಿ ಬೇಗ. ನಾನು ಫಸ್ಟ್ ಟೈಮ್ ಬಂದಿರೋದು. ಸೆಲ್ಫಿ ತೊಗೋಬೇಕು, ತೊಗೊಳ್ತೀನಿ. ಸೊ ಈಗ ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್ ಆಯಿತು, ಸೆಲ್ಫಿ ತೊಗೊಂಡಾಯಿತು. ಈಗ ಥರ್ಡ್ ಟಾಸ್ಕ್ ಬೇಗ ಹೋಗ್ಬಿಡೋಣ. ಬಿಕಾಸ್ ಸೀನ್ರಿ ಎಂಜಾಯ್ ಮಾಡೋಕ್ಕೂ ಟೈಮ್ ಇಲ್ಲ, ಏನಕ್ಕೂ ಟೈಮ್ ಇಲ್ಲ, ಬೇಗ ಹೋಗ್ಬೇಕು. ಅದಕ್ಕೆ ಸೊ ಆ್ಯಕ್ಚುಲಿ ನಾನಿದೆ ಫಸ್ಟ್ ಟೈಮ್ ಮಂತ್ರಿ ಮಾಲಿಗೆ ಬಂದಿದ್ದು. ಒಳಗೆಲ್ಲ ಹೋಗಿ ನೋಡಬೇಕು ಅಂತ ಅನಿಸಿದೆ. ಕ್ರಿಸ್ಮಸ್ ಡೆಕೋರೇಷನು, ನ್ಯೂ ಇಯರ್ಗೆ ಮಾಡೋ ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ, ಸಖತ್ತಾಗಿ ಕಾಣ್ತಾ ಇದೆ. ಬಟ್ ಟೈಮ್ ಇಲ್ಲ. ಸೊ ನಮ್ಮ ಥರ್ಡ್ ಟಾಸ್ಕ್ ಏನಂತ ನೋಡೋಣ. ಲೆಟ್ಸ್ ಸಿ. ಸೊ ನಮ್ಮ ಥರ್ಡ್ ಟಾಸ್ಕ್ ಏನು ಅಂತ ಅಂದರೆ, ಈ ಎನ್ವೆಲಪ್ನಲ್ಲಿ ನಿಮಗೆ 300 ರೂಪೀಸ್ ನೀಡಲಾಗಿದೆ. ಈ ಹಣದಿಂದ ನೀವು ಒಂದು ಗಿಫ್ಟ್ ಪರ್ಚೇಸ್ ಮಾಡಿ MES ಕಾಲೇಜ್ ಹತ್ರ ಬನ್ನಿ. ಸೊ ಇದರಲ್ಲಿ ಏನು ಗಿಫ್ಟ್ ಪರ್ಚೇಸ್ ಮಾಡೋಣ? ಇಲ್ಲೇ ಶಾಪ್ಸ್ ಇದೆ, ಇಲ್ಲೇ ಪರ್ಚೇಸ್ ಮಾಡೋಣ. ಬಂದಿರಿ. ಈ ಎನ್ವೆಲಪ್ನಲ್ಲಿ ನಿಮಗೆ 300 ರೂಪೀಸ್ ನೀಡಲಾಗಿದೆ. ಈ ಹಣದಿಂದ ನೀವು ಒಂದು ಗಿಫ್ಟ್ ಪರ್ಚೇಸ್ ಮಾಡಿ MES ಕಾಲೇಜ್ ಹತ್ರ ಬನ್ನಿ. ಗಿಫ್ಟು ಅಕ್ಕಾಗ ನನಗೆ ಗಿಫ್ಟ್ ತೊಗೊಳ್ತಿದ್ದೆ ನಂಗೆ. ಈಗ ನಾವು ಮಲ್ಲೇಶ್ವರಿಗೆ ಬಂದಿದ್ದೀವಿ. 300 ರೂಪೀಸಲ್ಲಿ ಗಿಫ್ಟ್ ಬೇಕಂತೆ.
ಸೊ ನಾನು ಯೋಚನೆ ಮಾಡಲ್ಲ, ಫಸ್ಟ್ ಏನು ಸಿಗುತ್ತೆ ತಗೊಂಡು ಹೋಗ್ತಾ ಇರ್ತೀನಿ. ಓಕೆನಾ? ಸೊ ದಿಸ್ ಇಸ್ ಮೈ ಗಿಫ್ಟ್, ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ನೆಕ್ಸ್ಟು MES ಕಾಲೇಜ್ಗೆ ಹೋಗಬೇಕು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಅದೊಂದು 100 ಅಂತ, ಈಗ ಇನ್ನೂ 200 ಇದೆ ನೋಡಿ, ಇನ್ನೊಂದು ಸಿಗುತ್ತೆ ಅಂತ. ಓಕೆ 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 ಹಂಗೆ ಅಲ್ಲಿ ಚೆನ್ನಾಗಿದ್ದಾವೆ ಇಯರಿಂಗ್ಸ್. ಅವಳಿಗೆ ಇಯರಿಂಗ್ಸ್ ಅಂದರೆ ಇಷ್ಟ, ನಾನು ಅವಳಿಗೆ ಎದ್ಕೊಂಡು ತೊಗೊಳ್ತಾ ಇದ್ದೀನಿ. ಸೊ ನೋಡೋಣ. ಸೊ ಇವಾಗ ನಮ್ಮ ಪಯಣ ಬಂದು MES ಕಾಲೇಜ್ ಕಡೆಗೆ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಅಲ್ಲೂ ಆಬ್ವಿಯಸ್ಲಿ ಒಂದು ಟಾಸ್ಕ್ ಇದ್ದೇ ಇರುತ್ತೆ. ಆ ಟಾಸ್ಕ್ ಏನು ಅಂತ ನೋಡ್ಬೇಕಂದ್ರೆ ನಾವು MES ಕಾಲೇಜ್ ಹೋಗಬೇಕು. ಸೊ 300ಗೆ ನಾವು 2 ನೆಕ್ಲೆಸ್ ಮತ್ತು 1 ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ದೀನಿ. ಅದೇನಂತ ಇವಾಗ ತೋರಿಸಲ್ಲ, ಅಲ್ಲೇ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು. ಗುಡ್, ಸೆಕ್ಯೂರ್ಡ್, ಲೆಟ್ಸ್ ಗೋ. ಸೊ ಇವಾಗ ಟೈಮ್ ಬಂದು 6 o'clock ಆಗಿ 1 minute. ಸೊ ನಾನು MBS ಕಾಲೇಜ್ ಹತ್ರ ಬಂದಿದ್ದೀನಿ. ಇಲ್ಲಿ ಅಂತೂ ನನ್ನ ತಂಗಿ ನನಗೆಲ್ಲೂ ಕಾಣಿಸ್ತಿಲ್ಲ. ಸೊ ಅವಳು ಬರೋವರೆಗೂ ವೆಯ್ಟ್ ಮಾಡೋಣ. ನಾವೀಗ ಗಿಫ್ಟ್ಸ್ ತೊಗೊಂಡು MBS ಕಾಲೇಜ್ ಹೋಗ್ತಾ ಇದ್ದೀವಿ. ನೋಡೋಣ ಅವಳು ಮೊದಲು ಬರ್ತಾಳೋ ಅಥವಾ ನಾವು ಮೊದಲು ಹೋಗ್ತೀವೋ ಅಂತ. ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಇಟ್ಸ್ ಓಕೆ. ಹಾಯ್. ಸೊ ಇಬ್ರು MBS ಕಾಲೇಜ್ ಹತ್ರ ಬಂದಿದ್ದೀವಿ. ಮೊದಲು ಬಂದಿದ್ದು ನಾನು ಹೋಗ್ಲಿ, ಪಾಪ ಎಷ್ಟು ಹೋಗ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಗೆಲ್ಲಿ ಅಂತ ಸ್ಲೋ ಆಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ನ್ಯೂ ಇಯರ್ಗೆ ನನ್ನ ತಂಗಿನ ಗೆಲ್ಲಿ ಅಂತ ಸ್ಲೋ ಆಗಿ ಮಾಡಿದೆ. ನನ್ನ ತಂಗಿ ನನಗಿಂತ ಸ್ಲೋ ಆಗಿ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ರಾಮೇಶ್ವರಂ ಕೆಫೆ ಹತ್ರ ಎಲ್ಲ ತುಂಬ ನಿಧಾನಕ್ಕೆ ಮಾಡಿದೆ. ಅವಳು ಬೇಗ ಬೇಗ ಮಾಡ್ಕೊಳ್ಳಿ, ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಅವಳು. ಎಷ್ಟೋ ಅಂತ ಸೋಲ್ತಾಳೆ ಅವಳು, ಎಷ್ಟೋ ಅಂತ ಅನ್ಭವಿಸೋಳೆ. ಸೋಲಾದ್ಮೇಲೆ ಸೋಲು ನನಗೆ ಸಹ ಬೇಜಾರಾಗ್ಬಿಡ್ತು, ಅದಕ್ಕೆ ಬಿಟ್ಕೊಟ್ಬಿಟ್ಟೆ. ಫ್ಲ್ಯಾಶ್ ಬ್ಯಾಕ್. ನಾನೇ ಗೆಲ್ಲದು. ಸೊ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಪರವಾಗಿರಲಿಲ್ಲ, ಚೆನ್ನಾಗಿತ್ತು ಅನ್ಕೋ. ನನಗೂ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಏನೋ ಹೊಸ್ದಾಗಿ ಟ್ರೈ ಮಾಡಿದ್ದೀವಿ ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ವೆರಿ ಗುಡ್. ಫಸ್ಟು ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ನಾನು ಪಡ್ಡು ಆ್ಯಂಡ್ ಕೇಸರಿ ಬಾತ್ ಅಂತ ಇದ್ರು, ಬಟ್ ಅಲ್ಲಿ ಪಡ್ಡು ಇರಲಿಲ್ಲ. ದೋಸೆ ಆ್ಯಂಡ್ ಕೇಸರಿ ಬಾತ್ ತಿಂದೆ. ಓಕೆ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟು ಸ್ಯಾಂಕಿ ಟ್ಯಾಂಕ್, ಅಲ್ಲಿಗೆ ಹೋಗಿ ಸೆಲ್ಫಿ ತೊಗೊಬೇಕಿತ್ತು. ತೊಗೊಂಡು ನೆಕ್ಸ್ಟ್ ಗಿಫ್ಟ್ ತೊಗೊಬೇಕಿತ್ತು. ಗಿಫ್ಟ್ ತೊಗೊಳಕ್ಕೆ ಅಂತ ನಾವು ಅಲ್ಲೇ ಹತ್ರ ಮಲ್ಲೇಶ್ವರಂ ಇತ್ತು ಅಲ್ವಾ, ಮಲ್ಲೇಶ್ವರಂ ಬಂದು ಗಿಫ್ಟ್ ತೊಗೊಂಡು ಇಲ್ಲಿಗೆ ಬಂದು. ನೀನೇನು ಮಾಡಿದೆ? ನಾನು ಫಸ್ಟ್ ಡೆಸ್ಟಿನಿ ಬಂದ್ಬಿಟ್ಟು ಮೀನಾಕ್ಷಿ ಕೆಫೆ. ತುಂಬ ಲೇಟಾಗಿ ಗೆಸ್ ಮಾಡಿದೆ. ಗೆಸ್ ಮಾಡಾದಮೇಲೆ ನನ್ನ ತಮ್ಮ ನನ್ನ ಬೇಗ ಬೇಗ ಕರ್ಕೊಂಡು ಹೋದ. ಬೇಗ ಹೋದ್ವಿ. ಬೇಗ ಕೇಸರಿ ಬಾತು ಮಸಾಲೆ ದೋಸೆ ಆರ್ಡರ್ ಮಾಡಿಬಿಟ್ಟು ತಿನ್ಬಿಟ್ವಿ. ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಲಿ ನಾನು ಬೇಗ ಕಂಡುಹಿಡಿಬೋದಿತ್ತು. ಒಂದು 2 minutes ಏನೋ ತೊಗೊಂಡೆ, ಬಿಕಾಸ್ ತುಂಬ ಈಸಿ ಇತ್ತು. ಆ್ಯಕ್ಚುಲಿ ನನಗೆ ಶಾಕ್ ಆಗೋಯ್ತು, ಇದು ನೆನಪಾಗಿಲ್ವಾ ಅಂತ. ಸೊ ನನ್ನ ಕ್ಲೂ ಏನು ಅಂತ ಅಂದರೆ ನಿಮಗೆ ಗೊತ್ತಿದೆ, ನನ್ನ ತಂಗಿಗೆ ಹೇಳ್ತೀನಿ, ಅವಳು ಗೆಸ್ ಮಾಡ್ತಾಳೆ, ನೋಡೋಣ ಬನ್ನಿ. ಚದುರಂಗ ಆಟದ ಮುಖ್ಯ ಪಾನ್ ಮೇಲಿನ ಹೆಸರಲ್ಲಿರುವ ಮಾಲ್. ರಾಜ ರಾಣಿ ಮಾಲ್, ರಾಜ ಮಾಲ್, ರಾಣಿ ಮಾಲ್, ಆನೆ ಮಾಲ್, ಒಂಟೆ ಮಾಲ್, ಮಂತ್ರಿ ಮಾಲ್. ಸೊ ಮಂತ್ರಿ ಮಾಲ್ಗೆ ಹೋಗಿ ಸೆಲ್ಫಿ ತೊಗೋಬೇಕಿತ್ತು. ಸೆಲ್ಫಿ ತೊಗೊಂಡೆ. ಅಲ್ಲಿ ಇನ್ನೊಂದು ನೆಕ್ಸ್ಟ್ ಕ್ಲೂನ ಓಪನ್ ಮಾಡಿದೆ. 300 ಕಾಸಲ್ಲಿ ನಾನೊಂದು ಗಿಫ್ಟ್ ತೊಗೋಬೇಕು ಅಂತ ಇತ್ತು. ಸೊ ಏನಂತ ಅಂದರೆ ಮಂತ್ರಿ ಮಾಲಲ್ಲೇ ಸ್ಟಾಲ್ಸ್ ಹಾಕ್ಬಿಟ್ಟಿದ್ರಲ್ಲ, ಸೊ ಅಲ್ಲೇ ಗಿಫ್ಟ್ ತೊಗೊಬಿಟ್ಟೆ. ಅಲ್ಲೂ ಏನಿಲ್ಲ, ಆ್ಯಕ್ಚುಲಿ ಇನ್ನೂ ಬೇಗ ಬರ್ತಾಯಿದೆ. ಬಟ್ ನೀವು ನೋಡಿದ್ರಲ್ಲ ನನ್ನ ಗಿಫ್ಟ್ ತೊಗೊಳೋದಕ್ಕೆ ಎಷ್ಟು ಲೇಟ್ ಮಾಡಿದೆ ಅಂತ. ಸೊ ಹಂಗೂ ಏನೋ ಸ್ಯಾಟಿಸ್ಫೈ ಆಗಿಲ್ಲ, ಏನೋ ಗೆಲ್ಲಬೇಕು ಅಂತ ತೊಗೊಂಡೆ ಅಷ್ಟೇ. ತೊಗೊಂಡು ಡೈರೆಕ್ಟ್ ಅಂತ ತೊಗೊಂಡು ಡೈರೆಕ್ಟಾಗಿ MES ಕಾಲೇಜ್ ಹತ್ರ ಬಂದೆ. ನಾನು ತಂದೆ ಬ್ರೇಸ್ಲೈಟ್. ಅಲ್ಲ ಬ್ರೇಸ್ಲೇಟ್. ಹ್ಞೂ, ಚೆನ್ನಾಗೈತೆ ಬ್ರೇಸ್ಲೇಟ್. ನೈಸ್. ನನ್ನ ಗಿಫ್ಟು ಇದಿಷ್ಟು 300 ಆಯಿತಾ? ನಾನು 3 ಐಟಮ್ ತಂದೆ 300ಗೆ. ಹೃದಯ ಗೆದ್ದಿದ್ದೀರಾ ನೀವು. ಏನೋ ಮಿಸ್ ಆಗೈತು, ಹೊಟ್ಟೆಗೆ ಹಾಕಿದ್ರು. ಸೊ ಇದೊಂದು ಇಯರಿಂಗ್ಸು. ಹಿಂಗೆ ಕೂದಲು ಕೆಳಗಿಂದ ಹಾಕ್ಬೇಕಾ? ಇದು ಇನ್ನೊಂದು ಅವ್ರದ್ದು ಹಾಕಿ. ಏನದು? ಸೊ ಇನ್ನೊಂದೇನೋ ಗೊತ್ತಿದೆ. ಅಲ್ಲ, ಹೆಂಗೆ ಹಾಕೋದಿದ್ದೀನ? ಕುಕ್ಕೆ ಇಲ್ಲ, ಡ್ಯಾಮೇಜ್ ಪೀಸು.
ಓಕೆ ಇಲ್ಲ ಇದಕ್ಕೊಂದು ಉಕ್ಕ ಹಾಕ್ಬೇಕು ನೀಡು ನಾಟ್ ಹಾಂ ಓಕೆ ಡೆಸ್ಟಿನಿ ರೀಚ್ ಆಗಿದ್ದು ಮೊದಲು ಅವಳು ಬಟ್ ಗಿಫ್ಟು ನನಗೆ ಕೊಟ್ಟಿದ್ದು ಐ ಮೀನ್ ನನಗೆ ಕೊಟ್ಟಿಲ್ಲ ಅವಳಿಂದ ನಾನು ಅವಳಿಗೆ ಕೊಟ್ಟೆ ಸೊ ಇಬ್ರು ಗೆದ್ವಿ 50-50 ನ್ಯೂ ಇಯರ್. ಸೊ ಹೀಗೆ ನೀವು ಕೂಡ ಅರ್ಥ ಮಾಡಿಕೊಂಡು ಜೊತೆಲಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ಇದೇ ಥರ ಇನ್ನೂ ಫುಲ್ ಆನ್ ವಿಯರ್ಡ್ ಕ್ರೇಜಿ ಆಗಿರೋಂಥ ವ್ಲಾಗ್ಸ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮನ್ನು ಫಾಲೋ ಮಾಡಿ, ಲೈಕ್ ದಿಸ್ ವಿಡಿಯೋ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಸೊ ಲೆಟ್ಸ್ wrap it up. This was Today Sisters. Bye bye. ಬಾಯ್ ಬಾಯ್.